ಫೈನಲಿ ನನ್ನ ತಂಗಿ ಬರ್ಡೇ ಡೆಕೋರೇಷನ್ ನಡೀತಾ ಇದೆ. ಇನ್ನು 30 ಮಿನಿಟ್ಸ್ ಇದೆ. ಸೊ ಇಷ್ಟು ರೆಡಿ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಡೆಕೋರೇಷನ್ ಇದೇ ಥರ ಬರಬೇಕು ಅಂತ ನಾನು ನಮ್ಮ ತಮ್ಮನೇ ಮಾಡಿರೋದು ಡೆಕೋರೇಷನ್ ಇದು. ಅವನಿಗೆ ಹೇಳಿದ್ದೆ. ಸೊ ಇದರಲ್ಲಿ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾನೆ. ಆದರೆ ಪಾಪ ಬ್ಯಾನರು ಪ್ರಿಂಟ್ ಮಾಡೋರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಫಸ್ಟ್ ಬ್ಲ್ಯಾಕ್ ಕಲರ್ ಡ್ರೆಸ್ದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಪ್ರಿಂಟ್ ಹೊಡೆದಾಗ, ಅದನ್ನ ಹಂಗೆ ಮಡ್ಚಿಕ್ಬಿಟ್ಟಿದ್ದಾರೆ, ಆರಿಸೇ ಇಲ್ಲ. ಸೊ ಹಂಗಾಗಿ ಅದು ಹಂಗೆ ಬಂದಿದೆ. ಅಷ್ಟು ನೋಡಿ, ನಾನು ಸುಂದರಿನ ಕರ್ಕೊಂಬರ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ತಂಗಿಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟು ಬರ್ಡೇ ಮಾಡಿದ್ರೆ ಫುಲ್ ಖುಷಿಯಾಗಿಬಿಡ್ತಾಳೆ. ಸೊ ಅವಳ್ದೊಂದು ಎಕ್ಸ್ಪೆಕ್ಟೇಷನ್ ಅನ್ನೋಕ್ಕಿಂತ, ಅಂದರೆ ಅವಳು ಹೇಳ್ಕೊಡಲ್ಲ ನನಗೆ ಇದೇ ಥರ ಬೇಕು ಅದೇ ಥರ ಬೇಕು ಅಂತ, ಆದರೆ ಅವಳಿಗೆ ಫುಲ್ ಖುಷಿಯಾಗತ್ತೆ ಈ ಥರ ಎಲ್ಲ ಇದ್ದರೆ ಅಂತಂದ್ಬಿಟ್ಟು. ಓಕೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ಎಲ್ಲ ಬರ್ಡೇ ಮಾಡಿಸ್ತಾ ಇದ್ದೀವಿ ನನ್ನ ತಂಗಿಗೆ. ಅವಳು ಖುಷಿಯಾಗಿದೆ ಸಾಕು ಲೈಫಲ್ಲಿ ಅವಳು ಅಂದ್ಕೊಂಡಿದ್ದಲ್ಲ. ತಂಗಿಗೆ ಇವಾಗ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು. ಇವನು ಪುನೀತು ಏನೋ ದೊಡ್ಡದಾಗಿ ಬಾಕ್ಸ್ ಕೊಡ್ತಾಯಿದ್ದೀನಿ, ಏನಿದೆಯೋ ಅದರಲ್ಲಿ ಗೊತ್ತಿಲ್ಲ. ನಮ್ಮ ಪ್ರಕಾಶ್ ಬಂದ. ಐ ಥಿಂಕ್ ನನ್ನ ಪ್ರಕಾರ ಇದು ಫೋಟೋ ಫ್ರೇಮ್ ಅನ್ಕೋತೀನಿ. ಅದ್ರ ಜೊತೆಗೆ ಏನೋ ಕಳ್ಳ ಲೆಟರ್ ಬರ್ತಿದ್ದೀನಿ ಅಂತ ಹೇಳಿದ. ಲೆಟರ್ ಅಂದರೆ ಲವ್ ಲೆಟರ್ ಅಲ್ಲ, ಒಂದು ಕವನ, ನಮ್ಮ ಸೋನು ಬೇಬಿಗೋಸ್ಕರ ಕವನ ಬರೆದಿದ್ದಾನೆ. ಇವನು ಶ್ರೀಧರ್, ಇವನು ಏನೋ ದೊಡ್ಡದಾಗಿ ಒಂದು ಬಾಕ್ಸ್ ತಂದುಬಿಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ನನ್ನ ತಂಗಿಗೆ ಗಿಫ್ಟ್ ತಂದಿದ್ದೀನಿ, ಬಟ್ ಕೊಟ್ಟಿಲ್ಲ. ಲಾಸ್ಟಲ್ಲಿ ಸರ್ಪ್ರೈಸ್ ಮಾಡೋಣ ಅಂತಂದ್ಬಿಟ್ಟು. ಫೈನಲಿ ನನ್ನ ತಂಗಿ ಬರ್ಡೇ ಮುಗೀತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅವ್ಳಿಗೆ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.